Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಎನ್ಡಿಎ ನೇತೃತ್ವದಲ್ಲಿಂದು ಮೋದಿ ಸರ್ಕಾರ ರಚನೆ. ಮೋದಿ ಸಚಿವ ಸಂಪುಟದ ಬಗ್ಗೆ ಹೆಚ್ಚಿದಂತ ಕುತೂಹಲ. ಪ್ರಬಲ ಖಾತೆಗಳನ್ನ ತನ್ನ ಬಳಿಯೇ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಈಗ ನಿರ್ಧಾರ ಮಾಡಿದೆ. ಪ್ರಬಲ ಖಾತೆಗಳನ್ನ ತಮ್ಮ ಬಳಿಯೇ ಉಳಿಸಿಕೊಳ್ಳೋದಕ್ಕೆ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿಗೆ ಅದೇ ಸಚಿವ ಸ್ಥಾನ. ಮೂರು ಪ್ರಬಲ ಖಾತೆಗಳು ಬಿಜೆಪಿ ಬಳಿಯೇ ಇರಲಿವೆ. ಮೈತ್ರಿ ಪಕ್ಷಗಳಿಗೆ ಇತರೆ ಖಾತೆಗಳನ್ನ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಪ್ರಮುಖವಾಗಿ ಗೃಹ ಖಾತೆ, ರಕ್ಷಣಾ ಖಾತೆ ಇರಬಹುದು, ಹಾಗೇನೆ ನಿತಿನ್ ಗಡ್ಕರಿ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅವರಿಗೆ ಅದೇ ಸ್ಥಾನವನ್ನು, ಹೆದ್ದಾರಿ ಖಾತೆಯನ್ನು ಮುಂದುವರಿಸುವಂತ ಸಾಧ್ಯತೆ ಇದೆ. ಸೊ ಸಂಭಾವ್ಯ ಸಚಿವರ ಒಂದು ಲಿಸ್ಟನ್ನು ಕೂಡ ನೋಡ್ತಾ ಇದ್ದೇವೆ. ಅನುಪ್ರಿಯಾ ಪಟೇಲ್, ಅಪ್ನಾದಳ, ಉತ್ತರ ಪ್ರದೇಶ, ಯುಪಿ ಈ ಬಾರಿ ಸೀಟ್ಗಳು ಹೆಚ್ಚು ಬರದೇ ಹೋದರೂ ಕೂಡ ಒಂದಷ್ಟು ಪ್ರಾತಿನಿಧ್ಯ ಸಿಗುವಂಥದ್ದು ಸಹಜ. ಜಯಂತ ಚೌಧರಿ ಸೊ ಅವ್ರಿಗೂ ಕೂಡ, ಹಾಗೆಯೇ ರಾಜನಾಥ್ ಸಿಂಗ್ ಉತ್ತರ ಪ್ರದೇಶದ ಕಡೆಯಿಂದ. ಸೊ ಹೆಚ್ಚಿನ ಲೋಕಸಭಾ ಸೀಟ್ಗಳು ಅಲ್ಲಿ ಈ ಬಾರಿ ಗೆಲ್ಲದೆ ಹೋದರು. ಓವರಾಲ್ ಸೀಟ್ಗಳಂತ ನೋಡಿದಾಗ ಸಂಖ್ಯೆ ಯು ಪಿಯಲ್ಲಿ ಹೆಚ್ಚಾಗಿದೆ ಬಿ ಜೆ ಪಿಗೆ. ಸೊ ಚಿರಾಗ್ ಪಾಸ್ವಾನ್, LJP ಬಿಹಾರ್, ಸೊ ಅವ್ರಿಗೂ ಕೂಡ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಆಗುತ್ತೆ. ಜಿತನ್ ರಾಮ್ ಮಾಂಝಿ ಬಿಹಾರದಿಂದ HM, ಸೊ ಅವ್ರಿಗೂ ಕೂಡ ಇವತ್ತು ಕ್ಯಾಬಿನೆಟ್ ದರ್ಜೆ ಸಿಗುವಂಥ ನಿರೀಕ್ಷೆ ಇದೆ. ನಿತ್ಯಾನಂದ ರೈ, BJP ಬಿಹಾರ, ಇವರೆಲ್ಲ ಒಂದಷ್ಟು ಸಂಭಾವ್ಯ ಸಚಿವರು. ಇವರಿಗೆ ಈ ಬಾರಿ ಮಣೆ ಹಾಕುವಂಥ ನಿರೀಕ್ಷೆಗಳಿವೆ. कैसी होगी आपको अंदाजा हो जाएगा. जितिन प्रसाद आपको तस्वीर में नजर आ रहे हैं. पीलीभीत से पहली बार चुनकर आए हैं भारतीय जनता पार्टी के टिकट पर. ज्योतिरादित्य सिंधिया नजर आ रहे हैं. शिवराज सिंह चौहान नजर आ रहे हैं. विदिशा से बंपर. ಸೊ ಇದು ಸದ್ಯಕ್ಕೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರಬಹುದು ಅನ್ನೋ ಪ್ರಶ್ನೆಗೆ ಒಂದಷ್ಟು ಉತ್ತರಗಳನ್ನು ಕಂಡುಕೊಳ್ಳುವಂಥ ಸಮಯ. ಪಿಯೂಷ್ ಗೋಯಲ್ ಮತ್ತೊಂದು ಪ್ರಮುಖವಾದಂಥ ಹೆಸರು. ಇನ್ನು ಇವರೆಲ್ಲ ಒಂದು ಸ್ಕೋರ್ ಕಾರ್ಡ್ ನಾವು ನೋಡಿದ್ರೆ ಉತ್ತಮವಾದಂಥ ಸ್ಕೋರ್ ಮಾಡಿರುವಂಥ ಮಿನಿಸ್ಟ್ರಿಗಳು, ಎಸ್ಪೆಷಲಿ ನಿತಿನ್ ಗಡ್ಕರಿ ಹಲವಾರು ಹೊಸ ಯೋಜನೆಗಳು, ದೇಶದಾದ್ಯಂತ ಅನೇಕ ಪ್ರಾಜೆಕ್ಟ್ಗಳನ್ನು ತಂದಿರುವಂಥವ್ರು, ಅದನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತಂದಂಥವ್ರು. ಸೊ ಎಲ್ಲರ ಜೊತೆಗೆ ಅಲ್ಲಿ ಚಹಾಕೂಟ ಸಂದರ್ಭದಲ್ಲಿ ಮಾತನಾಡಿರುವಂಥದ್ದು ಕೂಡ ಆಗಿದೆ. ನೀವು ನೋಡ್ತಿರೋ ಹಾಗೆ ರಾಜನಾಥ್ ಸಿಂಗ್, ಅಮಿತ್ ಶಾ, ಹಾಗೆಯೇ ನಿತಿನ್ ಗಡ್ಕರಿ, ಪಿಯೂಷ್ ಗೋಯಲ್ ಇವರೆಲ್ಲರೂ ಕೂಡ ಈ ಒಂದು ಕ್ಯಾಬಿನೆಟ್ನಲ್ಲಿ ಫಿಕ್ಸ್ ಆಗಿರುವಂಥ ಹೆಸರುಗಳು ಬಹುತೇಕ. ಸೊ ಪ್ರಬಲ ಖಾತೆಗಳನ್ನು BJP ತನ್ನ ಬಳಿ ಉಳಿಸ್ಕೊಳ್ಳೋಕೆ ಈಗ ಲೆಕ್ಕಾಚಾರ ಹಾಕಿದೆ. ಜೊತೆಗೆ JDU ಮತ್ತು TDPಗೆ ಸಿಗುವಂಥ ಪ್ರಾಶಸ್ತ್ಯ ಕೂಡ ಯಾವ ಖಾತೆಗಳನ್ನು ಅವರ ಸಂಸದರಿಗೆ ನೀಡಲಾಗುತ್ತೆ ಅನ್ನೋದು ಈಗ ಕಾದು ನೋಡಬೇಕಾದಂಥ ವಿಚಾರ. ಸೊ ಹಾಗೆಯೇ ಜ್ಯೋತಿರಾದಿತ್ಯ ಸಿಂಧಿಯಾ ಅಂತ ಯಂಗ್ಸ್ಟರ್ಸ್, ಚಿರಾಗ್ ಪಾಸ್ವಾನ್ ಅಂತ ಯಂಗ್ಸ್ಟರ್ಸ್ಗಳು ಕೂಡ ಈಗ ಇರೋದು, ಅನುರಾಗ್ ಠಾಕೂರ್ ಕೂಡ ಹಿಂದೆ ಇದ್ದಂಥವರು. ಸೊ ಹೀಗೆ ಒಂದಷ್ಟು ಯುವಕರಿಗೆ ಹೆಚ್ಚಿನ ಮಣೆ ಹಾಕುವಂಥ ನಿರೀಕ್ಷೆ ಇದೆ. ಮನ್ಸುಖ್ ಮಾಂಡವ್ಯ, ಅಶ್ವಿನ್ ವೈಷ್ಣವ್, ನಿರ್ಮಲಾ ಸೀತಾರಾಮನ್ ಇವರೆಲ್ಲರೂ ಕೂಡ ಒಂದು ಕ್ಯಾಬಿನೆಟ್ನ ಕೋರ್, ಆಗಲೇ ನಾವು ಹೇಳ್ತಿದ್ದ ಹಾಗೆ ಅವರೆಲ್ಲರೂ ಕೂಡ ಸಹಜವಾಗಿ ಇರುವಂಥ ಹೆಸರುಗಳು, ಟಾಪ್ 10ನಲ್ಲಿ ಬರುವಂಥ ಹೆಸರುಗಳು. ಸೊ ಪ್ರಧಾನಿಯಾಗಿ ಮೋದಿ ಇಂದು ಪ್ರಮಾಣ ವಚನ ಸ್ವೀಕರಿಸೋದು ಒಂದು ಕಡೆ ಆದರೆ, ಕ್ಯಾಬಿನೆಟನ್ನು ಫೈನಲೈಸ್ ಮಾಡೋದು ಈ ಬಾರಿ ಖಂಡಿತ NDA ಟೀಮ್ನವ್ರಿಗೆ, BJP ಅವರಿಗೆ ವಿಶೇಷವಾಗಿ ಒಂದು ಸವಾಲು ಆಗೇ ಇರುತ್ತೆ. ಯಾಕಂದರೆ ಎಲ್ಲರನ್ನೂ ಕೂಡ ಒಂದಷ್ಟು ಕನ್ವಿನ್ಸ್ ಮಾಡಬೇಕಾದಂಥ ಒಂದು ಅಗತ್ಯ ಇದೆ. ಸೊ ಮೈತ್ರಿ ಪಕ್ಷಗಳ 15ಕ್ಕೂ ಹೆಚ್ಚು ನಾಯಕರು ಇವತ್ತು ಭಾಗಿಯಾಗಿದ್ದಾರೆ ಚಹಾಕೂಟದಲ್ಲಿ. ಶಿವರಾಜ್ ಸಿಂಗ್ ಚೌಹಾಣ್ ಸೇರಿದ ಹಾಗೆ ಅನೇಕ ನಾಯಕರು ಆಗಮಿಸಿದ್ದಾರೆ. JP ನಡ್ಡಾ, HD ಕುಮಾರಸ್ವಾಮಿ ಇವರೆಲ್ಲರೂ ಕೂಡ ಚಹಾಕೂಟದಲ್ಲಿ ಭಾಗವಹಿಸಿದರು. ಸೊ ಒಂದಷ್ಟು ಮಾತುಕತೆ ಕೂಡ ಆಯಿತು ಪ್ರಧಾನಿ ಅವರ ಜೊತೆಗೆ. ಮುಂದೆ ನಾವು ಹೇಗೆ ಸರ್ಕಾರವನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ರಾಜಕಾರಣ ಮೈತ್ರಿ ಅಂತ ಅಂದಮೇಲೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿರುತ್ತೆ. ಅದು ಇನ್ಹೌಸ್ನಲ್ಲಿ ಚರ್ಚೆ ಆದರೆ ಉತ್ತಮ. ಅದು ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಆಗಿ ಹೋಗೋಕ್ಕೆ ಮೊದಲು ಒಂದಷ್ಟು ಚರ್ಚೆ ಆಗಿ ಸಾರ್ಟ್ ಔಟ್ ಮಾಡಿಕೊಂಡು ಎಲ್ಲರೂ ಜೊತೆಯಾಗಿ ದೇಶವನ್ನು ಕಟ್ಟುವಂಥ ಕೆಲಸಕ್ಕೆ ಮುಂದಾಗೋಣ ಅನ್ನೋ ಕರೆಯನ್ನು ಸಹಜವಾಗಿ ಪ್ರಧಾನಿ ಮೋದಿ ಅವರು ಕೊಟ್ಟಿರ್ತಾರೆ. ನೂತನ ಸಂಸದರಿಗೆ ಮೋದಿ ಅಭಿವೃದ್ಧಿಯ ಪಾಠವನ್ನು ಮಾಡಿದ್ದಾರೆ. 2047ರ ವಿಕಾಸ ಭಾರತದ ಕನಸು ನನಸಾಗಬೇಕು. ನೂತನ ಸಂಸದರಿಗೆ ಮೋದಿ ಅಭಿವೃದ್ಧಿಯ ಪಾಠ. 2047ರ ವಿಕಾಸ ಭಾರತದ ಕನಸು ನನಸಾಗಬೇಕು, ಅದಕ್ಕಾಗಿ ನಾವೆಲ್ಲರೂ ಕೂಡ ಶ್ರಮಿಸಬೇಕು, ಬಾಕಿ ಇರುವಂಥ ಯೋಜನೆಗಳನ್ನು ಪೂರೈಸಬೇಕು ಅನ್ನೋ ಕರೆ ನೀಡಲಾಗಿದೆ. 5 ವರ್ಷಗಳ ರೋಡ್ ಮ್ಯಾಪ್ ಕೂಡ ತಯಾರಿಸಿ ಬಾಕಿ ಇರೋ ಯೋಜನೆಗಳನ್ನು ಆದಷ್ಟು ಬೇಗ ನಾವು ಪೂರೈಸುವಂಥ ಕೆಲಸ ಮಾಡಬೇಕು. NDA ಮೇಲೆ ಜನರಿಗೆ ಹೆಚ್ಚು ಭರವಸೆ ಬಂದಿದೆ.
ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿಸಬೇಕು. ಸೊ ಇದು ಇವತ್ತಿನ ಮೀಟಿಂಗ್ನಲ್ಲಿ ಪ್ರಧಾನಿ ಮೋದಿ ಅವರು ಮಾಡಿದಂಥ ಒಂದಷ್ಟು ಪಾಠ. ಜನ ಇಟ್ಟಿರುವಂಥ ನಂಬಿಕೆಯನ್ನು ನಾವು ಇನ್ನಷ್ಟು ಬಲಪಡಿಸಬೇಕು ಅಂತ ಚಹಾಕೂಟದಲ್ಲಿ ನೂತನ ಸಂಸದರಿಗೆ ಮೋದಿ ಪಾಠ ಮಾಡಿದ್ದಾರೆ. ಸೊ ಇದು ಚಹಾಕೂಟದ ಸಂದರ್ಭದಲ್ಲಿ ಮೋದಿ ಅವರು ಮಾತನಾಡಿದಂಥ ವಿಚಾರಗಳು. 2047ಕ್ಕೆ ವಿಕಾಸ ಭಾರತದ ಕನಸೇನಿದೆ ಅದನ್ನು ನನಸಾಗಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಬಾಕಿ ಇರುವಂಥ ಯೋಜನೆಗಳನ್ನು ಆದಷ್ಟು ಬೇಗ ಪೂರೈಸುವಂಥ ಕೆಲಸ ಮಾಡಬೇಕಾಗಿದೆ. ಹಾಗೆಯೇ 5 ವರ್ಷಗಳ ರೋಡ್ ಮ್ಯಾಪ್ ಏನಿದೆ ಅದನ್ನು ಕೂಡ ತಯಾರಿಸಿ, ನಿಮ್ಮ ವಿಷನ್ ಏನಿದೆ ಅದನ್ನು ಕೂಡ ತಿಳಿಸಿ. ಸೊ 5 ವರ್ಷಗಳ ರೋಡ್ ಮ್ಯಾಪ್ ಜೊತೆಗೆ ಬಾಕಿ ಇರುವಂಥ ಯೋಜನೆಗಳು ಯಾವ್ದು ತಡವಾಗಿ ಹೋಗ್ತಾ ಇದೆ ಅಥವಾ ಪೂರೈಸುವಂಥ ಒಂದು ಟಾರ್ಗೆಟ್ ಇದೆ ಅದೆಲ್ಲವನ್ನು ಕೂಡ ನಾವು ಪೂರ್ತಿ ಮಾಡುವಂಥ ಕೆಲಸದತ್ತ ಮುನ್ನಡೆಯೋಣ ಅಂತ NDA ಮೇಲೆ ಜನರಿಗೆ ಹೆಚ್ಚು ಭರವಸೆ ಬಂದಿದೆ. ಹೌದು, ಸಂಖ್ಯೆಗಳ ಒಂದಷ್ಟು ವ್ಯತ್ಯಾಸಗಳಾಗಿರ್ಬೋದು ಈ ಬಾರಿ, ಆದರೂ ಕೂಡ ಜನ ಇಟ್ಟಿರುವಂಥ ವಿಶ್ವಾಸ, ಮ್ಯಾಂಡೇಟ್ ಏನಿದೆ ಅದು ಒಂದು NDAಗೆ ಮ್ಯಾಜಿಕ್ ನಂಬರನ್ನು ದಾಟಿ ಜನ ಕೊಟ್ಟಿದ್ದಾರೆ. ಜನ ಇಟ್ಟಿರುವಂಥ ನಂಬಿಕೆಯನ್ನು ಬಲಪಡಿಸಬೇಕಾಗಿದೆ. ಸೊ ನಮ್ಮ ಒಂದು ಗುರಿಗಳೇನಿದೆ ದೇಶದ ವಿಚಾರವಾಗಿ ಅದನ್ನು ಸಾರ್ಥಕಗೊಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದೆ ಹೆಜ್ಜೆ ಹಾಕೋಣ, ಜೊತೆಯಾಗಿ ಮುನ್ನಡೆಯೋಣ ಅನ್ನೋ ಕರೆಯನ್ನು ಎಲ್ಲ ಮಿತ್ರ ಪಕ್ಷಗಳ ನಾಯಕರ ಜೊತೆಗೆ ಹಂಚಿಕೊಂಡಿದ್ದಾರೆ. ಸೊ ಚಹಾಕೂಟದಲ್ಲಿ ನೂತನ ಸಂಸದರಿಗೆ ಮೋದಿ ಪಾಠವನ್ನು ಮಾಡಿದ್ರು. ಸೊ ಚಹಾಕೂಟದ ನಂತರದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಅಲ್ಲಿ ಬ್ರೀಫ್ ಮಾಡ್ತಾ ಇರುವಂಥ ಒಂದು ಸಂದರ್ಭ. ಸೊ ನೂತನ ಸಂಸದರಿಗೆ ಮೋದಿ ಅಭಿವೃದ್ಧಿಯ ಪಾಠವನ್ನು ಕೂಡ ಮಾಡಿದ್ದಾರೆ. ಇನ್ನು ಮೋದಿ ಸಚಿವ ಸಂಪುಟದಲ್ಲಿ ಸೋಮಣ್ಣಗೆ ಏನಾದರೂ ಸ್ಥಾನ ಇದೆಯಾ? ಬಿಜೆಪಿ ಸಂಸದ ವಿ ಸೋಮಣ್ಣಗೆ ಮಂತ್ರಿ ಸ್ಥಾನ ಸಿಗುವಂಥದ್ದು ಬಹುತೇಕ ಫಿಕ್ಸ್ ಅನ್ನೋ ರೀತಿಯಾಗಿದೆ. ಅಂದರೆ ಮೋದಿ ಚಹಾಕೂಟದಲ್ಲಿ ಕೂಡ ಭಾಗಿಯಾಗಿದ್ದರು ವಿ ಸೋಮಣ್ಣ. ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದ ವಿ ಸೋಮಣ್ಣ ಮೊದಲ ಬಾರಿಗೆ ಸಂಸದರಾಗಿರುವಂತಹ ವಿ ಸೋಮಣ್ಣ ಏನಾದರೂ ಮಂತ್ರಿ ಆದಂತಹ ಸಂದರ್ಭದಲ್ಲಿ ಅದೊಂದು ದೊಡ್ಡ ಕಂಬ್ಯಾಕ್ ಅಂತ ಹೇಳಬೇಕು ಸೋಮಣ್ಣಗೆ. ಯಾಕಂದರೆ 1 ವರ್ಷಗಳ ಹಿಂದೆ ಆಲ್ಮೋಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಎರಡೂ ಕಡೆ ಕೂಡ ಸೋಲನ್ನು ಕಾಣಬೇಕಾಯಿತು. ವರುಣಾದಲ್ಲಿ, ಚಾಮರಾಜನಗರದಲ್ಲಿ ಎಲ್ಲೋ ಒಂದು ಕಡೆ ಸೋಮಣ್ಣ ಅವರ ಪೊಲಿಟಿಕಲ್ ಕೆರಿಯರೇ ಮುಗ್ದೋಯ್ತೇನೋ ಅನ್ನೋ ಹಂತಕ್ಕೆ ಬಂದಿತ್ತು. ಮುಂದೇನು ಅನ್ನೋ ಪ್ರಶ್ನೆ ಸಹಜವಾಗಿತ್ತು. ಆದರೆ ಸೋಮಣ್ಣ ತುಮಕೂರಿನಲ್ಲಿ ಒಂದಷ್ಟು ಓಡಾಟ ನಡೆಸಿದ್ರು, ಪಕ್ಷ ಸಂಘಟನೆ ಮಾಡಿದರು, ರೂಟ್ ಲೆವೆಲ್ನಲ್ಲಿ ಭಾಳಷ್ಟು ವರ್ಕ್ ಮಾಡಿದ್ದು ನಾವು ಗಮನಿಸಿದ್ವಿ. ಸೋಮಣ್ಣ ಈಗ ಮತ್ತೆ ಫೀನಿಕ್ಸ್ನ ಹಾಗೆ ವಾಪಸ್ ಬಂದಿದ್ದಾರೆ. ಏನಾದರೂ ಈ ಬಾರಿ ಕೇಂದ್ರ ಸಚಿವ ಸಂಪುಟದಲ್ಲಿ ಮಂತ್ರಿ ಆದರೆ ಮಾತ್ರ ಇದು ಒಂದು ದೊಡ್ಡ ಕಂಬ್ಯಾಕ್ ಸ್ಟೋರಿ. ಸೊ ಸೋಮಣ್ಣ ಈಗ ಮಂತ್ರಿ ಸ್ಥಾನ ಫಿಕ್ಸ್ ಅನ್ನೋ ರೀತಿಯಾಗಿ ಸುದ್ದಿಗಳು ಬರ್ತಾ ಇದೆ. ಈಗ ಮೋದಿ ಚಹಾಕೂಟದಲ್ಲಿ ಅವರು ಭಾಗಿಯಾಗಿದ್ದಾರೆ. ಆದರೆ ಅಧಿಕೃತವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಬರುವಂಥ ಸಂದರ್ಭದಲ್ಲೇ ಎಕ್ಸಾಕ್ಟ್ಲಿ ಯಾರು ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ತಾರೆ ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಮೋದಿ ನೇತೃತ್ವದ ಚಹಾಕೂಟದಲ್ಲಿ ಸೋಮಣ್ಣ ಕೂಡ ಭಾಗಿಯಾಗಿದ್ದರು ಅನ್ನೋದು ಈಗ ಸಿಗ್ತಿರುವಂಥ ಮಾಹಿತಿ. ಸೊ ಸೋಮಣ್ಣ ತುಮಕೂರಿನಿಂದ ಈ ಬಾರಿ ಆರಂಭದಲ್ಲಿ ಕ್ಷೇತ್ರದಲ್ಲಿ ಒಂದಷ್ಟು ವಿರೋಧ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ನಂತರ ಎಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಸೋಮಣ್ಣ ಅಲ್ಲಿ ಗೆದ್ದು ತೋರಿಸಿದರು. ಸೊ ಅದಾದಮೇಲೆ ಈಗ ದೆಹಲಿಗೂ ಕೂಡ ಹೋಗಿದ್ದಾರೆ, ಚಹಾಕೂಟಕ್ಕೂ ಕೂಡ ಅವ್ರನ್ನ ಬರಮಾಡ್ಕೊಳ್ಳಲಾಗಿದೆ. ಇನ್ನು ಮಂತ್ರಿ ಆಗೋದೊಂದೇ ಬಾಕಿ, ಒಂದು ಹೆಜ್ಜೆ ಬಾಕಿ ಅನ್ನೋ ರೀತಿಯಾಗಿದೆ. ಜೊತೆಗೆ ರಾಜ್ಯದ ನಾಯಕರುಗಳ ಜೊತೆಗೂ ಕೂಡ ಒಂದಷ್ಟು ಗುದ್ದಾಟ ನಡೆಸಿ ಧ್ವನಿ ಎತ್ತಿ ನಂತರ ಈಗ ದೆಹಲಿ ಕದವನ್ನು ತಟ್ಟಿರುವಂಥದ್ದು. ಇದು ದೆಹಲಿಗೆ ಸೋಮಣ್ಣ ಅವರು ಹೊರಟಂಥ ಸಂದರ್ಭ. ಸೊ ಮೋದಿ ಸಚಿವ ಸಂಪುಟದಲ್ಲಿ ಸೋಮಣ್ಣಗೂ ಕೂಡ ಸೋಮಣ್ಣ ಅವರ ಪತ್ನಿ ಕೂಡ ಈಗ ದೆಹಲಿ ಹೊರಟಿರುವಂಥ ದೃಶ್ಯಗಳನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಏರ್ಪೋರ್ಟ್ಗೆ ಬಂದಂಥ ಒಂದು ಸಂದರ್ಭ ಇದು. ಸೊ ಸೋಮಣ್ಣ ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗ್ತಿದ್ದಾರೆ ಅಂತಂದರೆ ಇಲ್ಲಿ ಒಂದಷ್ಟು ಪುಷ್ಟಿ ಕೊಡುವಂಥ ವಿಚಾರ, ಏನಾದರೂ ಮಂತ್ರಿಗಿರಿ ಬಹುತೇಕ ಫಿಕ್ಸ್ ಆಗಿದೆಯಾ ಅನ್ನೋದು. ಸೊ ದೆಹಲಿಯತ್ತ ವಿ ಸೋಮಣ್ಣ ಪತ್ನಿ ಕೂಡ ಹೊರಟಿದ್ದಾರೆ. ಸೊ ಫ್ಯಾಮಿಲಿ ಸಮೇತ ದೆಹಲಿಗೆ ಹೋಗ್ತಾ ಇರುವಂಥ ಕಾರಣ ಹೋಗ್ತಿರೋದನ್ನು ನೋಡಿದ್ರೆ ಸೊ ಸೋಮಣ್ಣ ಅವರಿಗೆ ಈ ಬಾರಿ ಮಂತ್ರಿಗಿರಿ ಬಹುತೇಕ ಫಿಕ್ಸ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಮೋದಿ ಚಹಾಕೂಟದಲ್ಲಿ ಕೂಡ ಅವರು ಭಾಗಿಯಾಗಿದ್ದಾರೆ, ಜೊತೆಗೆ ಒಂದಷ್ಟು ಫೋನ್ನಲ್ಲೂ ಕೂಡ ಬ್ಯುಸಿ ಆಗಿರುವಂಥದ್ದು. ಸೊ ಇನ್ನೊಂದು ಕಡೆ ದೆಹಲಿಯತ್ತ ವಿ ಸೋಮಣ್ಣ ಅವ್ರ ಪತ್ನಿ ಕೂಡ ದೆಹಲಿಗೆ ಹೋಗ್ತಿರುವಂಥ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೊ ಮೋದಿ ಸಂಪುಟದಲ್ಲಿ ರಾಜ್ಯಕ್ಕೆ 3+2 ಅನ್ನೋ ರೀತಿಯಾಗಿ ಪ್ಲಾನ್ ಮಾಡಲಾಗಿದೆ ಅಂತ. ಕ್ಯಾಬಿನೆಟ್ ದರ್ಜೆ ನಿರ್ಮಲಾ ಸೀತಾರಾಮನ್ಗೆ ಸಚಿವ ಸ್ಥಾನ ಸಾಧ್ಯತೆ, ರಾಜ್ಯ ದರ್ಜೆ ಸಚಿವರಾಗಿ ಶೋಭಾ ಕರಂದ್ಲಾಜೆ. ವಿ ಸೋಮಣ್ಣಗೆ ಮೋದಿ ಸಂಪುಟದಲ್ಲಿ ಅವಕಾಶ ನೀಡುವಂತ ಸಾಧ್ಯತೆ ಇದೆ. 3+2 ಅಂತ ಹೇಳಿದಾಗ ಅಲ್ಲಿ ನಿರ್ಮಲಾ ಸೀತಾರಾಮನ್ ಒಂದು, HD ಕುಮಾರಸ್ವಾಮಿ ಒಂದು, ಅಲ್ಲಿಗೆ 2 ಆಯಿತು. ಇನ್ನು 3 ಯಾರು? ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಹಾಗೇನೆ HDK, ಇದೊಂದು ಸೋಮಣ್ಣ, ನಿರ್ಮಲಾ ಸೀತಾರಾಮನ್ ಅಂತಂದರೆ ಇದು 5ನೇ ವ್ಯಕ್ತಿ ಶೋಭಾ ಕರಂದ್ಲಾಜೆ ಆಗಿ ಇರ್ತಾರ.
ಅಥವಾ ಏನು ಪ್ಲಾನಿಂಗ್ ಇದೆ ಅನ್ನೋದು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಮೋದಿ ಸಂಪುಟದಲ್ಲಿ ರಾಜ್ಯಕ್ಕೆ 3+2 ಒಟ್ಟು 5 ಸ್ಥಾನಗಳು ಸಿಗುವಂಥ ನಿರೀಕ್ಷೆ ಇದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.